ಶ್ಲೋಕ 68ರಲ್ಲಿ ನಾನಿದ್ದೇನೆ. ಹಾಗಿದ್ರೆ ಶ್ಲೋಕ 68 ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಂದ್ರಿಯಗಳನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು ಅಂತ ಹೇಳಿ. ಇಂದ್ರಿಯಗಳನ್ನೋದು ತುಂಬಾ ಇದೇನಪ್ಪ ಬರೀ ಇಂದ್ರಿಯಗಳ ಬಗ್ಗೆನೇ ಹೇಳ್ತಿದಾರೆ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ಶರೀರಕ್ಕೂ ಅತ್ಯಗತ್ಯವಾಗಿ ಬೇಕಾಗಿರೋದು ಇಂದ್ರಿಯಗಳು ಮಾತ್ರ. ಆ ಇಂದ್ರಿಯಗಳನ್ನು ನಾವು ಎಷ್ಟು ಕಂಟ್ರೋಲ್ ಅಲ್ಲಿ ಇಡ್ತೇವೆ ನೋಡಿ, ನಮ್ಮ ಜೀವನ ಅಷ್ಟು ಸುಗಮವಾಗಿ ಸಾಗ್ತದೆ ಅಂತಾನೆ ಹೇಳ್ಬೋದು. ಒಂದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈಗ ನಮಗೆ ನೋಡಿ, ಈಗ ಕೆಲಸದಲ್ಲಿ ಯಾವುದೇ ರೀತಿಯ ನಮಗೆ ಎಷ್ಟೋ ಕೆಲಸ ಇದ್ರೂ ಕೂಡ ನಮಗೆ ಮನಸ್ಸು ಅನ್ನೋದು ಇರದಿದ್ರೆ, ಈ ಇಂದ್ರಿಯಗಳನ್ನ ನಮ್ಮನ್ನು ಬಿಡದಿದ್ರೆ ಚಂಚಲ ಮಾಡ್ತದೆ ಇಂದ್ರಿಯಗಳು. ಯಾವ ರೀತಿ ಅಂತ ಹೇಳಿದ್ರೆ, ನೀನು ಬೇರೆದನ್ನ ನೋಡು, ಒಳ್ಳೆಯದನ್ನ ಯಾವತ್ತೂ ಕೂಡ ಇಂದ್ರಿಯ ಹೇಳುದಿಲ್ಲ. ಈಗ ನಿನಗೆ ಮೊಬೈಲಲ್ಲಿ ಅಥವಾ ಓದ್ಲಿಕ್ಕಿದೆ, ಮೊಬೈಲ್ ಏನೋಕ್ಕೋ ಒಂದು ಒಳ್ಳೆ ಯೂಸಿಗಾಗಿ ನೀನು ತೆಗೆದಾಗ ನಿಮ್ಗೆ ಏನೋ ಒಂದಲ್ಲಿ ಬರ್ತದೆ ಯೂಟ್ಯೂಬಲ್ಲಿ, ಅಥವಾ ಯೂಟ್ಯೂಬಲ್ಲಿ ನೀನ್ ಏನೋ ಒಂದು ಕ್ಲಾಸ್ ಕೇಳಬೇಕು ಅನ್ನುವಾಗ ನಿಮ್ಗೆ ಏನ್ ಬರ್ತದೆ, ಅಲ್ಲಿ ಏನೋ ಒಂದು ಬರ್ತದೆ, ಹೀಗೆ ಆಯ್ತು, ಅಥವಾ ಈ ನಟ ಈ ಡಿವರ್ಸ್ ಆದ್ರು, ಅಥವಾ ಈ ನಟ ನಟಿಯರು ಒಂದು ಡಿವರ್ಸ್ ಆದ್ರು, ಅಥವಾ ಏನೋ ಒಂದು ಕ್ಯೂರಿಯಾಸಿಟಿ ಬರುವಂತಹ ಏನೋ ಒಂದು ಎಪಿಸೋಡ್ ಬಂದ್ರೆ ನಾವು ಅದನ್ನ ಏನ್ ಮಾಡ್ತೇವೆ, ಸ್ಕಿಪ್ ಮಾಡಿರ್ತೇವೆ. ಏನ್ ಮಾಡ್ತೇವೆ, ಆ ಓದೋದನ್ನ ಬಿಟ್ಟು ನಾವು ಅಲ್ಲಿ ನೋಡ್ತೇವೆ, ಅಲ್ಲೇ ಒಂದು ಟೈಮ್ ಅಥವಾ ಒಂದು ಸಮಯ ಕಾಲಹರಣವನ್ನು ಮಾಡ್ತೇವೆ. ಅದೇ ರೀತಿ ಇಂದ್ರಿಯ ನೋಡಿ, ಯಾಕೆ ನೀನು ಓದು ಅಂತ ಇಂದ್ರಿಯ ಹೇಳುದಿಲ್ಲ, ಹೊರತಾಗಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳನ್ನು ಒಳ್ಳೆಯದ್ರಿಂದ ಕೆಟ್ಟದಕ್ಕೆ ಬದಲಾವಣೆ ಮಾಡುವಂತಹ ಶಕ್ತಿ ಇರುವುದು ಅಂತ ಹೇಳಿದ್ರೆ ಇಂದ್ರಿಯಗಳಿಗೆ. ಆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ನಮ್ಗಿರ್ಬೇಕು. ಈಗ ಈ ಟೈಮ್ ನಾನು ಓದ್ಲೇಬೇಕು ಅನ್ನೋ ಒಂದು ಹಠ ನಮ್ಮಲ್ಲಿ ಇದ್ರೆ, ಆ ಇಂದ್ರಿಯಗಳು ನಿಮಗೆ ಯಾವುದಕ್ಕೆ ಕೂಡ ಬರೋದಿಲ್ಲ. ಯಾಕಂತ ಹೇಳಿದ್ರೆ, ಇನ್ನು ಬಿಡುದಿಲ್ಲ, ಇನ್ನು ಓದ್ತಾನೆ ಅನ್ನೋ ಅದಕ್ಕೆ ಕೂಡ ಇರುತ್ತೆ. ನಾನ್ ಹೇಳಿದಂಗೆ ಕುಣಿತಾನೆ ಅನ್ನೋ ಒಂದು ಶಕ್ತಿ ಅದಕ್ಕೆ ಕೂಡ ಗೊತ್ತಿದ್ರೆ ಖಂಡಿತವಾಗಿ ಅದು ನಮ್ಮನ್ನು ಕುಣಿಸ್ತದಂತಾನೆ ಹೇಳ್ಬೋದು. ಒಂದು ಸ್ಕೂಲಲ್ಲಿ ಇಬ್ರು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಕಲಿಯೋದ್ರಲ್ಲಿ ತುಂಬಾ ಉತ್ತೀರ್ಣರಾಗಿರ್ತಾರೆ. ಆದ್ರೆ ಅವ್ರಿಗೆ ಏನಂತ ಹೇಳಿದ್ರೆ, ಯಾವತ್ತೂ ಕೂಡ ಒಂದ್ಸಲ ಇವ್ರ ಮಾರ್ಕ್ ಬಂದ್ರೆ ಜಾಸ್ತಿ, ಒಂದ್ಸಲ ಇವ್ರ ಮಾರ್ಕ್ ಬಂದ್ರೆ ಅವ್ರಿಗೊಂದು ಮಕ್ಕಳಿಗೆ ಜಾಸ್ತಿ ಹಠ ಅನ್ನೋದಿರ್ತದೆ. ಈ ಸಲ ನಾನು ಗೆದ್ರೆ, ಅಥವಾ ಈ ಸಲ ನಾನು 1 ಮಾರ್ಕ್ಸ್ ಕಮ್ಮಿ ಬಂದ್ರು ನೆಕ್ಸ್ಟ್ ಟೈಮ್ ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಅನ್ಕಿಂತ ಜಾಸ್ತಿ ತೆಗಿಬೇಕು. ಅದರಲ್ಲಿ ಹುಡುಗಿಯರಿಗೆ ಜಾಸ್ತಿ, ಹುಡುಗರಿಗಿಂತ ಹುಡುಗಿಯರಿಗೆ ಅದೊಂದು ಹೊಟ್ಟೆ ಕಿಚ್ಚು ಮತ್ಸಾರ ಅಂತ ಹೇಳಿದ್ರೆ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಇವಳು ಬಂದಿದ್ದಾಳೆ ಅಂತ ಹೇಳಿದ್ರೆ ನಾಳೆ ನಾನ್ ಬರ್ತೇನೆ ಅನ್ನೋ ಒಂದು ಹಠ ಛಲ ಅನ್ನೋದು ಹುಡುಗಿಯರಿಗೆ ಜಾಸ್ತಿ ಇರ್ತದಂತಾನೆ ಹೇಳ್ಬೋದು. ಹಾಗಾಗಿ ಹುಡುಗಿಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಇವಳೇ ಫಸ್ಟ್ ಬರ್ತಿದ್ದಾಳೆ, ಇವಳೇ ಅಂತ ಹೇಳಿ ಇವರನ್ನೊಂದು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಇನ್ನೊಂದು ಗ್ಯಾಂಗ್ ಇರ್ತದಲ್ಲ, ಅವ್ರು ಏನ್ ಹೇಳ್ತಾರೆ, ಹಾಗಾದ್ರೆ ನೀವು ಯಾರು ಮೊದಲ ಅಂತ ಹೇಳಿದ್ರೆ ಇದರಲ್ಲಿ ಮಾತ್ರ ಉತ್ತೀರ್ಣ, ಒಂದು ಓದೋದ್ರಲ್ಲಿ ಮಾತ್ರ ಉತ್ತೀರ್ಣರಲ್ಲ, ಬೇರೆ ನಾವೊಂದು ಪರೀಕ್ಷೆ ಕೊಡ್ತೀವಿ, ಅದರಲ್ಲಿ ವಿನ್ ಯಾರಾಗ್ತಾರೆ ಅವರು ನಿಜವಾದ ಒಂದು ಒಳ್ಳೆಯ ರ್ಯಾಂಕ್ ಬರುವ ಸ್ಟೂಡೆಂಟ್ ಅಂತ ಹೇಳಿ ಒಂದು ಫ್ರೆಂಡ್ಸ್ ಟೀಕೆ ಮಾಡ್ತಾರೆ. ಹಾಗಿದ್ರೆ ಏನೇ ಕೊಡಿ ಅಂತ ಹೇಳಿ ಇವರಿಬ್ರು ರೆಡಿ ಆಗ್ತಾರೆ. ಹಾಗಿದ್ರೆ ಬನ್ನಿ ಅಂತ ಹೇಳಿ ಒಂದು ಕಾಡಿಗೆ, ಒಂದು ಗುಹೆಗೆ ಕರ್ಕೊಂಡು ಹೋಗ್ತಾರೆ. ಆ ಗುಹೆಯಲ್ಲಿ ಒಂದು ಪ್ರಾಣಿ ಪಕ್ಷಿಗಳ ಒಂದು ಕಿರ್ಚಾಟ ಆಗಿರ್ಬೋದು, ಅಥವಾ ಹಕ್ಕಿಗಳ ಒಂದು ಚಿಲಿಪಿಲಿ ಆಗಿರ್ಬೋದು, ಒಂದು ನಿಗೂಢವಾದ ಒಂದು ಸದ್ದಿಲ್ಲದಂತಹ ಪ್ಲೇಸ್ ಅದು. ಹಾಗಾಗಿ ಅವರಿಗೆ ಏನು ತುಂಬಾ ಭಯ ಆಗ್ತದೆ. ಒಳಗೆ ಹೋಗುವಾಗ ಅಲ್ಲಿಂದ ಒಂದು ಗುಹೆಗಳಲ್ಲಿ ಒಂದು ಬೀಳುವಂತಹ ನೀರಾಗಿರ್ಬೋದು, ಅಥವಾ ಒಂದು ಶಾಂತವಾದ ಅಥವಾ ತುಂಬಾ ಒಂದು ತಣ್ಣನೆ ಆದಂತಹ ಪ್ಲೇಸಿಗೆ ಹೋದಾಗ ಅವ್ರಿಗೆ ಒಂದ್ಸಲಕ್ಕೆ ಭಯ ಆಗ್ತದೆ. ಇಬ್ರು ಒಟ್ಟಿಗೆ ಹೋಗ್ತಾರೆ. ತುಂಬಾ ಕತ್ತಲಿರ್ತದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದು, ಅಥವಾ ಮುಂದೆ ಹೋದ್ರೆ ಏನಾಗ್ತದೆ ಅನ್ನೋ ಯೋಚನೆಗಳು ಕೊಡ್ತವೆ. ಒಬ್ಬರಲ್ಲಿ ಇನ್ನೊಬ್ಬರಿಗೆ ಒಂದು ಜಾಸ್ತಿ ಭಯ ಹುಟ್ಟುತ್ತದೆ. ಆಗ ಇಬ್ಬರು ಕೂಡ ಒಂದು ಪ್ಲಾನ್ ಮಾಡ್ಕೋತಾರೆ ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವ, ಭಯ ಅನ್ನೋದನ್ನು ಬಿಟ್ಟು ಬಿಡುವ ಈ ಸದ್ಯಕ್ಕೆ ಅಂತ ಹೇಳಿ. ಇದೇ ನಮಗೆ ಒಂದು ಪಾಠ ಆಗ್ಬೇಕು ಜೀವನದಲ್ಲಿ ಅಂತ ಹೇಳಿ ಅವರಿಬ್ರು ನಿರ್ಧಾರ ಮಾಡ್ತಾರೆ. ಏನು ಮಾಡುದು ಬೇಡ ಅಂತ ಹೇಳಿ ಕಿವಿಗಳನ್ನೆಲ್ಲ ಮುಚ್ಚುತ್ತಾರೆ. ಅಂತ ಹೇಳಿದ್ರೆ ಹೊರಗಿನ ಒಂದು ಶಾಂತವಾದ ಅಥವಾ ಒಂದು ಭಯ ಮೂಡಿಸುವಂತಹ ಒಂದು ಶಬ್ದಗಳನ್ನು ಅವರು ನಿಲ್ಲಿಸ್ತಾರೆ, ಅಥವಾ ಅದನ್ನು ಒಂದು ಬದಿಗಿಡ್ತಾರೆ, ಅಥವಾ ಅದಕ್ಕೆ ಒಂದು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳ್ಬೋದು. ಕಣ್ಣುಗಳನ್ನು ಮುಚ್ಚುತ್ತಾರೆ ಅಂತ ಹೇಳಿದ್ರೆ ಮುಂದೆ ಬರುವಂತಹ ಕತ್ತಲೆಯನ್ನು, ಈಗ ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಒಂದು ಕತ್ತಲೆ ಆಗ್ತದೆ. ಹಾಗಾಗಿ ನಾವು ಮುಂದೆ ಹೋಗುದು ಕೂಡ ಕತ್ತಲೆ ಆಗಿರ್ತದೆ, ನಾವು ನೋಡಿದ್ರೆ ಕತ್ತಲೆ. ಹಾಗಿದ್ರೆ ಕಣ್ಣು ಮುಚ್ಚಿದ್ರೆ ನಮ್ಗೆ ಕತ್ತಲೆಯನ್ನೇ ಅನ್ನಿಸ್ತದೆ ಅಂತ ಹೇಳಿ ಕಣ್ಣುಗಳನ್ನು ಮುಚ್ಚುತ್ತಾರೆ. ಮೂಸುವುದನ್ನ ಅಂತ ಹೇಳಿದ್ರೆ ಮೂಗಿನಿಂದ ಏನು ಉಸಿರಾಟ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಒಳ್ಳೆಯದನ್ನು ಗ್ರಹಿಸ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಮಣ್ಣಿಂದ ಎಲ್ಲ ಒಂದು ಸ್ಮೆಲ್ ಬರ್ತಾ ಇರ್ತದೆ. ಹಾಗಾಗಿ ಅದನ್ನು ಬಿಟ್ಟು ನಾವೊಂದು ಎಲ್ಲೋ ಒಂದು ಕಾಲೇಜ್ ಗ್ರೌಂಡ್ ಅಲ್ಲಿ ಇದ್ದೇವೆ, ಎಲ್ಲೋ ಒಂದು ಸ್ಕೂಲ್ ಅಲ್ಲಿ ಇದ್ದೇವೆ ಅನ್ನೋ ಫೀಲ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಆಗ ಅವ್ರಿಗೆ ಏನ್ ಅನಿಸ್ತದೆ ಅಂತ ಹೇಳಿದ್ರೆ, ಯಾವುದು ಕೂಡ ನಾನು ಇಲ್ಲೇ ಎಲ್ಲೋ ಇದ್ದೇನೆ ಅನ್ನೋ ಒಂದು ಮನೋಭಾವ ಅವರಲ್ಲಿ ಹೂಡ್ತದೆ. ಆಗ ಇನ್ನೊಬ್ಬಳಿಗೆ ಹೇಳ್ತಾಳೆ, ಹಾಗಿದ್ರೆ ನಾವು ಏನನ್ನು ಕೂಡ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಟಾಗ ನಾವು ಯಾವುದನ್ನು ಕೂಡ ಮಾಡ್ಬೋದು, ಎಲ್ಲಿ ಇದ್ರೆ ಕೂಡ ನಾವು ಬರ್ಬೋದು ನಮ್ಮ ಇಂದ್ರಿಯಗಳನ್ನು. ಈಗ ನೋಡಿ, ಒಬ್ರಿಗೆ ಹೆದರಿಕೆಯಾಗಿ ಅಲ್ಲಿಂದ ಬರ್ಬೋದಿತ್ತು, ಸೋಲ್ತಿದ್ರೆ. ಆದ್ರೆ ಅವರಿಬ್ರು ನಿರ್ಧಾರ ಮಾಡಿದೆ, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿದ್ರೆ. ಹಾಗಾಗಿ ಅವರಿಬ್ಬರು ಕೂಡ ಒಂದು ವಿನ್ ಆದ್ರು ಅಂತಾನೆ ಹೇಳ್ಬೋದು. ಹಾಗಾಗಿ ಇದರಿಂದ ಒಂದು ಮೌಲ್ಯ ಏನು ಕಲಿಬಹುದು ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಇಡ್ಬೇಕು. ಇವಾಗ ಒಬ್ಳೆ ಹುಡುಗಿ ಅಥವಾ ಒಬ್ಳೆ ಹುಡುಗ ಹೋಗುವಾಗ ಒಂದು ಕತ್ತಲೆ ಆದ್ರೆ ಎಲ್ಲರಿಗೂ ಕೂಡ ಭಯ ಅನ್ನೋದು ಸಾಮಾನ್ಯವಾಗಿ ಬರ್ತದೆ. ಹಾಗಾಗಿ
ಈಗ ನಮಗೆ ಆ ಸಮಯವನ್ನು ನಾವು ದಾಟ್ಲೇಬೇಕು, ಯಾರು ಇಲ್ಲ ಆ ಕಡೆ ಈ ಕಡೆ ಅಂದಾಗ ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪಾಸಿಟಿವ್ ಥಿಂಕ್ ಅನ್ನು ಫಸ್ಟ್ ಮಾಡ್ಬೇಕು. ಯಾವತ್ತು ಜೀವನದಲ್ಲಿ ಪಾಸಿಟಿವ್ ಥಿಂಕ್ ಇಂದಾನೆ ಎಲ್ಲ ಕೂಡ ಸಾಧ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ಏನ್ ಆಡ್ಬೇಕಂದ್ರೆ ನಮ್ಮ ಒಂದು ಸುತ್ತಮುತ್ತಲು ಎಲ್ಲರಿದ್ದಾರೆ, ನಾನು ಅದರಲ್ಲಿ ಒಬ್ಳು, ಅಥವಾ ನಾನು ಹೋಗ್ತಾ ಇದ್ದೇನೆ, ಅಥವಾ ನನಗೆ ಭಯ ಇಲ್ಲ, ನನಗೆ ದೇವರಿದ್ದಾರೆ, ಅಥವಾ ದೇವರು ಕಾಪಾಡ್ತಾರೆ, ಅಥವಾ ಒಂದು ನನಗೆ ಧೈರ್ಯ ಇದೆ, ನಾನು ಹೋಗಿ ಮುಟ್ಟುತ್ತೇನೆ ಅನ್ನೋ ಒಂದು ಫಸ್ಟ್ ನಮ್ಮಲ್ಲಿ ಏನ್ ಬರ್ಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಥಿಂಕ್ ಅನ್ನೋದು ಬರಬೇಕು. ಆಗ ಮುಂದಿನದ್ದು ಎಲ್ಲ ದಾರಿ ಕೂಡ ಸುಲಭವಾಗಿ ಆಗ್ತದೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಅಯ್ಯೋ ಇಲ್ಲ, ನನ್ನನ್ನು ಯಾರೋ ಹೊಡಿತಾರೆ, ಯಾರೋ ಕಳ್ಳತನ ಮಾಡ್ತಾರೆ, ನನ್ನನ್ನು ದರೋಡೆ ಮಾಡ್ತಾರೆ ಅನ್ನೋ ಫಸ್ಟಿಗೆ ಯಾವಾಗ ಬರ್ತದ್ರೆ ಆಗ ನಮ್ಮ ಎಲ್ಲಾ ಇಂದ್ರಿಯಗಳು ಏನಾಗ್ತದೆ ಸತ್ತು ಹೋಗ್ತವೆ ಅಂತ ಹೇಳಿದ್ರೆ ಮುಂದೆ ಏನ್ ಮಾಡ್ಬೇಕನ್ನೋ ಒಂದು ಕಾಲೇ ಮುಂದೆ ಹೋಗುದಿಲ್ಲ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಯಾವತ್ತು ಪಾಸಿಟಿವ್ ಬರ್ತದೆ ಆಗ ನಾವು ಒಂದು ಕಾಲು ಮುಂದೆ ಇಡ್ತೇವೆ, ಅಥವಾ ನಾನು ಹೋಗ್ತೇನೆ ಅನ್ನೋ ಒಂದು ಆಟಿಟ್ಯೂಡ್ ಅನ್ನೋದನ್ನು ಬರ್ಬೇಕು. ನಾ ಮಾಡ್ತೇನೆ, ಆಗ್ತದೆ ಅಂತ ಹೇಳಿ ಒಂದು ನಂಬಿಕೆ ಅನ್ನೋದು ಯಾವಾಗ ಇರ್ತದೆ ನೋಡಿ, ಇಂದ್ರಿಯಗಳು ಆಟೋಮೆಟಿಕ್ ಆಗಿ ಅದು ಸ್ಥಿರವಾಗ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವುದೇ ಕತ್ತಲೆ ಇರ್ಲಿ ಬೆಳಕಿರ್ಲಿ, ನಮ್ಮಲ್ಲಿ ಒಂದು ಧೈರ್ಯ ಅನ್ನೋದಿರ್ಬೇಕು, ನಂಬಿಕೆ ಅನ್ನೋದಿರ್ಬೇಕು, ನಮ್ಮ ಇಂದ್ರಿಯಗಳನ್ನ ಪಾಸಿಟಿವ್ ಥಿಂಕ್ಗಳಿಗೆ ಕೊಂಡೊಯ್ಬೇಕು. ಆಗ ಮಾತ್ರ ನಾವೊಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಇಂದ್ರಿಯಗಳಿಗೆ ಒಳ್ಳೆಯ ಮಾರ್ಗಕ್ಕೆ ಕೊಂಡೋಗುವ, ಅಷ್ಟೇ ಅಲ್ಲದೆ ನಾವು ಕೂಡ ಒಳ್ಳೆಯ ಮಾರ್ಗಕ್ಕೆ ನಮ್ಮ ಗುರಿ, ಒಂದು ಕನಸು, ಆಸೆಗಳನ್ನೆಲ್ಲ ಕೂಡ ಈಡೇರಿಸ್ಬೇಕಂತ ಹೇಳಿದ್ರೆ ಇಂದ್ರಿಯಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಂದು ಇಂದ್ರಿಯಗಳನ್ನ ಆದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ, ಸ್ಥಿರ ಮನಸ್ಸಿನವರಾಗಿ ಅಂತ ಹೇಳ್ತಾ ಶ್ಲೋಕ ಇಷ್ಟ ಆದ್ರೆ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ಹೊಸತ್ತು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟ್ ಬೆಂಬಲ ಯಾವತ್ತೂ ಕೂಡ ಇರಲಿ, ಹಾಗೆ ನಿಮ್ಮ ಆಶೀರ್ವಾದ ಕೂಡ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.